ನಮಸ್ಕಾರ ರೀ ಸಾವ್ಕಾರ ಮಂದಿಗೆ ಹೆಂಗದಿರಿ ಎಲ್ಲರೂ. ನಾವಿವತ್ತು ದುಬೈನಲ್ಲಿರೋ ಅಬುದಾಬಿಯ BAPS ಹಿಂದೂ ಮಂದಿರಕ್ಕೆ ಬಂದೀವಿ. ಈ ದೇವಸ್ಥಾನ 2024 ಫೆಬ್ರವರಿ 14ರಂದು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಕುಡಿಯಕ್ಕೆ ನೋಡ್ರಿ ಇಲ್ಲಿ ನೀರಿಟ್ಟಾರ, ಹೊರಗೆ ಬಿಸಿಲು ಜಾಸ್ತಿ ಇರ್ತದೆ, ದಗ ಅಂತೇಳಿ ಕೊಟ್ಟರೆ ಕುಡಿಯಕ್ಕೆ. ಮೋದಿ ಉದ್ಘಾಟನೆ ಮಾಡಿದ ಫೋಟೋ ಇಲ್ಲಿ ಹಾಕ್ಯಾರ ನೋಡಿ LED ಸ್ಕ್ರೀನ್ಯಾಗ. ಇನ್ನು ಈ ದೇವಸ್ಥಾನ ಬಂದು ಟೋಟಲ್ 27 ಎಕರೆ ಜಾಗದಲ್ಲಿ ರೆಡಿ ಮಾಡ್ಯಾರ. ಸುಮಾರು ಅಂದಾಜು 700 ಕೋಟಿ ಖರ್ಚಾಗೈತಿ ದೇವಸ್ಥಾನ ಮಾಡಕ್ಕೆ. ಇನ್ನು ಈ ದೇವಸ್ಥಾನಕ್ಕೆ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅನ್ನೋರು ಭೂಮಿ ನೀಡಿರ್ತಾರ. ಇನ್ನು ಇಲ್ಲಿ ಕಾಣಿಸ್ತೈತೆ BAPS ಹಿಂದೂ ಮಂದಿರ ಅಂತೇಳಿ. ಇದ್ರ ಫುಲ್ ಫಾರ್ಮ್ ಬಂದು ಬೋಚೆ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಅಂತ ಹೇಳ್ಬಿಟ್ಟು. ಇನ್ನು ಒಳಗೆ ನಾವು ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ರಿ ತಿಲಕ ಧಾರಣೆ, ಕುಂಕುಮ ಇಟ್ಟಿದ್ದಾರೆ, ಎಲ್ಲರೂ ಹಚ್ಕೊಂತಿದ್ದಾರೆ. ದುಬೈ ಮತ್ತು ಭಾರತ ದೇಶದ ಸ್ನೇಹ ಬಾಂಧವ್ಯದ ಸಂಕೇತವಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರ 7 ಗೋಪುರ ಅದಾವು ಇದ್ರ ಮೇಲ್ಗಡೆ. ಇದು ದುಬೈನಲ್ಲಿರೋ 7 ಎಮಿರೇಟ್ಸ್ ಗಳನ್ನ ಪ್ರತಿನಿಧಿಸುತ್ತೆ. ಈ ದೇವಸ್ಥಾನ ಮೆಕ್ಯಾನಿಕಲ್ ಪ್ರಾಜೆಕ್ಟ್ ಆಫ್ ದಿ ಇಯರ್ ಅನ್ನೋ ಪ್ರಶಸ್ತಿಗೂ ಕೂಡ ಭಾಜನಾಗೈತೆ. ಅದ್ರ ಜೊತೆಗೆ 1400 ಕಾರುಗಳು ಮತ್ತು 50 ಬಸ್ಗಳನ್ನ ಪಾರ್ಕ್ ಮಾಡ್ಬೋದು ಗುರು. ಇಲ್ಲಿ ಅಷ್ಟು ಜಾಗ ಐತೆ. ಇಲ್ಲಿ ನೀವು ಬರಾಕಿನ ಮೊದಲ ಆನ್ಲೈನ್ಯಾಗ ಬುಕಿಂಗ್ ಮಾಡ್ಕೊಬೇಕು, ನೋಂದಣಿ ಕಡ್ಡಾಯ ಆಗಿರುತ್ತಾ. ಇನ್ನು ಫ್ಯಾಷನ್ ಅಂತ ಹೇಳ್ಬಿಟ್ಟು ಹರಿದಿರೋದು ಅದು ಇದು ಜೀನ್ಸ್ ಇಂಥವೆಲ್ಲ ಹಾಕೊಂಡ್ ಬರಬಾರ್ದು, ಒಳಗೆ ಬಿಡಲ್ಲ ಅವರು. ಚೆನ್ನಾಗಿರೋ ಬಟ್ಟೆನೇ ಹಾಕೊಂಡ್ಬರ್ಬೇಕು. ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ದೇವಸ್ಥಾನ ಎಂಟ್ರಿ ಹಾಕಿನ ಮುಂಚೆನೇ 2 ಕಡೆ ನಮಗೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತಾ. ಪಿನ್ ಟು ಪಿನ್ ಚೆಕ್ ಮಾಡ್ತಾರ, ಟಾಪ್ ಟು ಬಾಟಮ್ ಏನು ಬಿಡಲ್ಲ. ಮೊಬೈಲ್ ಒಂದು ಅಲೋವ್ ಇರುತ್ತೆ, ಬಿಟ್ರೆ ಕ್ಯಾಮ್ರಾ ಅದು ಇದು ಈ ತರ ಎಲೆಕ್ಟ್ರಾನಿಕ್ ಐಟಮ್ ಯಾವ್ದು ಪರ್ಮಿಷನ್ ಇರಲ್ಲ. ಒಳಗಡೆ ಹೋಗಕ್ ಬಿಡದೇ ಇಲ್ಲ ಅವ್ರು ತಗೊಂಡು. ದೇವಸ್ಥಾನದ ಮುಂಭಾಗ ಈ ತರ ಎಲ್ಲಾ ಕಡೆಗೂ ನಿಮ್ಗೆ ಎಲ್ಲಾ ಕಡೆ ಗಂಟೆ ಐತೆ. ಬನ್ನಿ ಸೌಂಡ್ ಹೆಂಗ್ ಬರುತ್ತೆ ಒಂದ್ಸರಿ ಹೊಡೆದ್ ನೋಡೋಣ. ಅಟ್ಮಾಸ್ಫಿಯರ್ ಮಾತ್ರ ಸಖತ್ತಾಗೈತೆ, ಪಾಸಿಟಿವ್ ವೈಬು. ಇನ್ನು ಎಷ್ಟೇ ಜನ ಬಂದ್ರು ಶೂಸ್ಗಳನ್ನ ಚಪ್ಪಲಿಗಳನ್ನ ಬಿಡಕ್ಕೆ ನೀಟಾಗಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನೀಟಾಗಿ ಬಿಡಬೇಕು, ಬೇರೆಯವ್ರದ್ದೆಲ್ಲ ಹಾಕೊಂಡ್ ಬರಬಾರ್ದು, ನಿಮ್ಮದು ನೀವೇ ಹಾಕೊಂಡ್ ಬರ್ಬೇಕು. ಟೈಮ್ ಬಂದು ಸಂಜೆ ಮುಂದೆ 6 ಗಂಟೆ ಹಾಕಿ ಬಂದೈತಿ. ಸೂರ್ಯಾಸ್ತ ಟೈಮ್ 5:30 6 ಆಗೈತಿ. ಇನ್ನು ಗಂಗಾ ಆರತಿ ಬಂದು ನಿಮ್ಗೆ 7:30 ಐತಿ. ಅದು ಇಲ್ಲೇ ಸಖತ್ತಾಗಿರುತ್ತೆ 7:30 ಬಂದ್ರೆ. ಬಟ್ ನಮ್ಮ ಫ್ಲೈಟ್ ಐತಿ, ನಾವು ಜಲ್ದಿ ಹೋಗ್ಬೇಕು, ಮುಗಿಸ್ಕೊಂಡು ಹೋಗಾಮು. ಇನ್ನು ದೇವಸ್ಥಾನದ ಒಳಗೆ ಗರ್ಭಗುಡಿಗೆ ಏನು ಹೋಗ್ತೀವಲ್ಲ, ಅಲ್ಲಿ ಕಾಣಿಸ್ತಾ ಐತಲ್ಲ ರೈಟ್ ಸೈಡ್ ನೋಡಿ, ತೋರಿಸ್ತೀನಿ ಈಗ. ಇದ್ರೊಳಗೆ ನೀವು ಮೊಬೈಲ್ ಅಲೋವ್ ಇರಲ್ಲ. ಸೆಕ್ಯೂರಿಟಿ ಕಾಣಕತ್ತಾರ ನೋಡ್ರಿ, ಅಲ್ಲಿ ಮೊಬೈಲ್ ಚೆಕ್ ಮಾಡಿಬಿಡ್ತಾರೆ. ನೀವು ಮ್ಯಾಲೇಜ್ ಒಬ್ಬನೇ ಇಟ್ಕೊಂಡ್ಕೆ ಕಳತನದಿಂದ ವಿಡಿಯೋ ರೆಕಾರ್ಡಿಂಗು ಅದು ಇದು ಫೋಟೋ ಯಾವುದಕ್ಕೂ ಅಲೋವ್ ಇರಲ್ಲ. ಇನ್ ಕೇಸ್ ಸಿಕ್ ಬಿದ್ರಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಸೀಸ ಕೊಡೋದೇ ಇಲ್ಲ. ಹೋಗಿ ಕುಂದ್ರಸ್ತಾರಲ್ಲ ಚೆಕಿಂಗ್ ಆಫೀಸ್ನಾಗ, ಹಾಕೊಂಡು ರುಬ್ತಾರೆ ನಿಮ್ಮನ್ನ, ಕ್ವಶನ್ ಮೇಲೆ ಕ್ವಶನ್ ಹಾಕೊಂಡು ಜಡಿತಾರ. ಈ ದೇವಸ್ಥಾನದ ಶೈಲಿ ಬಂದು ಶಿಲ್ಪಶಾಸ್ತ್ರ ಮತ್ತು ಸ್ಥಾಪತ್ಯ ಶಾಸ್ತ್ರಗಳ ಆಧಾರದ ಮೇಲೆ ನಿರ್ಮಾಣ ಆಗೈತಿ. ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಮ್ಮಿಶ್ರಣ ಈ ದೇವಸ್ಥಾನದಾಗ ಐತಿ. ರಾಜಸ್ಥಾನದ ನಮಗೆ ಸಿಗುತ್ತಲ್ಲ ಗುಲಾಬಿ ರಾಯಲ್ ಸ್ಟ್ಯಾಂಡ್ ಸ್ಟೋನ, ಅದನ್ನು ಮತ್ತು ಇಟ್ಲಿಯಾಗ ಸಿಗೋದು ಕಾರರ ಮಾರ್ಬಲ್ ಅಂತ ಐತಿ. ಅದನ್ನು ಬಳಸ್ಕಿರಿಂದ 25,000ಕ್ಕೂ ಹೆಚ್ಚು ಕಲ್ಲುಗಳನ್ನ ನಮ್ಮ ಭಾರತದಾಗ ಕೆತ್ತನೆ ಮಾಡಿಸಿ ಭಾರತದಿಂದ ದುಬೈಗೆ ರವಾನೆ ಮಾಡಿಸ್ಕೊಂಡು, ಇಲ್ಲಿ ಸ್ಟೀಲ್ನೇ ಬಳಕೆ ಮಾಡಿಲ್ಲ ಗುರು ಇವರು. ಸ್ಟೀಲ್ ಬಳಕೆನೇ ಇಲ್ಲ ಇದರಲ್ಲಿ. ಫುಲ್ ಬ್ಯಾಂಬೂ, ಗ್ಲಾಸು, ಮಾರ್ಬಲ್ಲು ಈ ಥರದ್ರಲ್ಲೇ ಫುಲ್ ಕಟ್ಟ್ಯಾರ ದೇವಸ್ಥಾನ. ಇದನ್ನು ನಿಮ್ಗೆ ಕ್ಯಾಮ್ರಾದಾಗ ಝೂಮಿಂಗಲ್ಲಿ ನೀಟಾಗಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ದೇವಸ್ಥಾನ ಮಾತ್ರ ಕೆತ್ತನೆ ಮಾತ್ರ ಕಲ್ಲಲ್ಲಿ ಸಖತ್ತಾಗಿ ಮಾಡವ್ರೆ. ಚಿಕ್ಕ 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 ಕರುಗಳಲ್ಲೂ ಎಷ್ಟು ಚೆನ್ನಾಗಿ ಮೂರ್ತಿಗಳು ಅದೆಲ್ಲನೂ ಮೂಡ್ ಬಂದೈತೆ. ಇನ್ನು ಈ ದೇವಸ್ಥಾನ 108 ಅಡಿ ಎತ್ತರ ಐತೆ, 262 ಅಡಿ ಉದ್ದ ಐತೆ, 180 ಅಡಿ ಅಗಲ ಐತೆ. ಆ ಥರ ನಿರ್ಮಾಣ ಆಗೈತಿ ದೇವಸ್ಥಾನ. 402 ಸ್ತಂಭಗಳದಾವು, 12 ಸಮರಾಣಗಳದಾವು. ಅಂದ್ರೆ ಸಮರಾಣ ಅಂದ್ರೆ ನಾವು ಗುಂಬಜ್ ಅಂತೀವಲ್ಲ, ಆ ಗುಂಬಜ್ ಪಿರಾಮಿಡ್ಡು. ಇನ್ನು 2 ಗುಮ್ಮಟಗಳದಾವು. ಗುಮ್ಮಟ ಅಂದ್ರೆ ಗುಂಬಜ್ಗಳು, ಅದನ್ನು ಅಲಂಕೃತ ಆಗೈತಿ. 300ಕ್ಕೂ ಹೆಚ್ಚು ಹೈಟೆಕ್ ಸೆನ್ಸಾರ್ಗಳು ಇದ್ರೊಳಗದಾವು ಗುರು. ಭೂಕಂಪ, ತಾಪಮಾನ, ಬಿರುಗಾಳಿ, ಮಳೆ ಗಾಳಿ ಏನು ಬಂದರೂ ಜಪ್ಪ ಏನಲ್ಲ, ಆ ರೇಂಜಿಗೆ ಐತಿ ದೇವಸ್ಥಾನ. ಅಷ್ಟು ಬಿಗಿ ಬಂದೋಬಸ್ತ್ ಕಟ್ಟ್ಯಾರ ನೋಡಿ ಮಾತ್ರ ಇದನ್ನು. ನೀವು ದುಬೈ ಕಡೆ ಏನಾರ ಬಂದಿರಪ್ಪ ಅಂತಂದ್ರೆ ಅಬುದಾಬಿ ಬಲ್ಲಿ ಐತಿದು, ಬಂದು ಕೇಳಿ ನೋಡೋರಿ. ದೇವಸ್ಥಾನ ಮಾತ್ರ ಸಖತ್ತಾಗೈತೆ, ಪಾಸಿಟಿವ್ ವೈಬು. ನೋಡ್ರಲ್ಲಿ ಮ್ಯಾಲೆ ಹೆಂಗೆ ಧ್ವಜ ಹಾರಾಕತ್ತದ. ಇನ್ನು ಇಲ್ಲಿ ನೋಡ್ರಿ ಆನಿ, ಒಂಟಿ ಮತ್ತು ನಮ್ಮ ಹಿಂದಿನ ಕಾಲದ ರಾಜರ ಜೀವನ ಹೆಂಗಿತ್ತು, ಜನರ ಜೀವನ ಹೆಂಗಿತ್ತು, ಹೆಂಗೆ ಜೀವನ ಮಾಡ್ತಿದ್ರು, ಅದೆಲ್ಲನೂ ತುಂಬ ನೀಟಾಗಿ ಕೆತ್ತನೆ ಮಾಡಿ ತಿಳಿಸ್ಕೊಟ್ಟಾರ. ಮೇಲ್ಗಡೆ ಎಲ್ಲ ದೇವಸ್ಥಾನ, ದೇವರುಗಳು ಮತ್ತು ಮನೆಗಳು ಎಲ್ಲ ಐತೆ. ಜೀವನದಾಗ ನೋಡ್ರಿ 700 ಕೋಟಿ ಖರ್ಚು ಮಾಡಿಕೇರಿಂದ ಈ ದೇವಸ್ಥಾನ ಕಟ್ಟಿರೋದ್ಮೇಲೆ ನಾವು ಒಂದು ಸ್ವಲ್ಪ ರೊಕ್ಕ ಖರ್ಚು ಮಾಡಿಕೇರಿಂದ ಬಂದು ನೋಡೋದ್ರಾಗ ಏನು ತಪ್ಪಿಲ್ಲ. ಇಲ್ಲಿ ಒಳಗಿನ ಸೈಡ್ ನೋಡ್ರಿ, ಇಲ್ಲಿ ಹಿಂಗೆ ಕಾಣ್ತದ, ಇದು ಒಳಗಿನ ಸೈಡು. ಆಲ್ರೆಡಿ ಒಳಗೆ ಹೋಗಿ ಬಂದು ಹಿಂಗೆ ರೌಂಡ್ ಹಾಕೊಂಡು ಬರ್ತಿದ್ದೀವಿ. ಜನ ನೋಡ್ರಿ ಇಲ್ಲಿ ಸೆಲ್ಫಿ ಗಿಲ್ಫಿ ತೊಗೊಳಗೆ ಎಲ್ಲ ಮುಗಿಬಿದ್ದಾರ, ಹೆಂಗೆ ನಿಂತಾರ. ಜಾಸ್ತಿ ಜನ ಇರ್ತದ ದುಬೈನಾಗ. ಆಲ್ಮೋಸ್ಟ್ ಕ್ರೌಡ್ ಜಾಸ್ತಿನೇ, ಎಲ್ಲಿ ಹೋದ್ರು ಯಾವ ಪ್ಲೇಸ್ನಾಗ ಹೋದ್ರು. ಬಟ್ ಇಲ್ಲಿ ದೇವಸ್ಥಾನದಲ್ಲೂ ಹೆವಿ ಕ್ರೌಡ್ ಐತಿ. ಇನ್ನು ನಮಗನುಕರು ಈ ದೇವಸ್ಥಾನಕ್ಕೆ ಬಂದು ಕೇಳಿದ ಸಖತ್ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ತಾಗೈತೆ ದೇವಸ್ಥಾನ. ಜನ ನೋಡ್ರಿ ಇಲ್ಲಿಂದ ಅಲ್ಲಿವ್ರಿಗೆ ಎಷ್ಟು ಜನ ಕಾಣ್ತಾರ.
ಮುಂದ್ಗಡೆ ಆ ಥರ ನಿಮಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಯಾರ. ಸಾಯಂಕಾಲ ಲೈಟಿಂಗ್ಸ್ ಅದೆಲ್ಲ ಹಾಕಮ್ಮಿ ಇನ್ನೂ ಸಖತ್ತಾಗಿ ಕಾಣುತ್ತೆ. 7:30ಗೆ ಗಂಗಾ ಆರತಿ ಇರುತ್ತೆ. ಗಂಗಾ ಆರತಿ ಟೈಮಿಗೆ ಬಂದವ್ರಿಗೆ ಇನ್ನೂ ಸಖತ್ತಾಗಿರುತ್ತೆ. ಒಂಥರ ಯಾಕಂದರೆ ಮಂಜು ಥರ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ, ಕತ್ಲಾಗಿರುತ್ತೆ. ಅಣ್ಣ ನೋಡ್ರಿ ತಲೆ ಮೇಲೆ ಇಟ್ಕೊಂಡ್ಕೆ ಫೋಟೋ ತೆಗಿಯಕತ್ತಾನ, ಕಾಣ್ತಾನ. ಮಂದಿ ಅಂತೂ ಭಯಂಕರ ಬಂದಾರ. ನಾನು ನೋಡ್ರಿ ಒಂದು ರೌಂಡ್ ಇರಲಿ ಇಷ್ಟು ವೀಡಿಯೋ ಮಾಡೀನಿ, ಒಂದು ನಾನು ಕಾಣಿಸೋದು ಬೇಡ ಅಂತ ನಂದು ಒಂದು ಕ್ಲಿಪ್ ಹಾಕಿನಿ ಇದ್ರಾಗ. ಬೈಕೊಂಬೇಡ್ರಿ. ನೋಡ್ರಿ ದೇವಸ್ಥಾನ ಇಲ್ಲಿಂದ ಅಲ್ಲಿ ಕಾಣ್ತದೆ ನೋಡ್ರಿ, ಹೆಂಗೈತೆ ದೇವಸ್ಥಾನ ಮನಗಂಡ ಐತೆ. ಮಾತ್ರ ಮಿಸ್ ಮಾಡ್ಕೊಬೇಡ್ರಿ. ಯಾರ್ಯಾರು ಈ ಕಡೆ ದುಬೈ ಟ್ರಿಪ್ ಬರ್ತೀರಿ ಬಂದಾಗ ಅಬುದಾಬಿ ಫೆರಾರಿ ವರ್ಲ್ಡ್ಗೆ ಹೋಗ್ತಿರ್ತಿರಲ್ಲ, ಫೆರಾರಿ ವರ್ಲ್ಡ್ಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಒಂದು ವಿಸಿಟ್ ಮಾಡಿರಿ. ನೋಡಿರಿ ಸಾಯಂಕಾಲ ಆಲಾಗತ್ತೆ, ಲೈಟ್ ಆನ್ ಮಾಡಾಕತ್ತಾರ. ಈ ಟೈಮ್ನಾಗ ಹಿಂಗೆ ಕಾಣ್ತದ. ದೇವಸ್ಥಾನ ಮಾತ್ರ ಭಯಂಕರ ಕಟ್ಟಾರ. ಭಾರಿ ಖುಷಿ ಆಯಿತು. ನಿಮಗೆ ಏನು ಅನಿಸ್ತು, ಇಷ್ಟ ಆಯ್ತಾ ಇಲ್ಲ ಕಮೆಂಟ್ ಮಾಡ್ಕೊಂಡು ತಿಳಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.